9 ಕ್ರಾಸಿಗೆ ಬಂದೀನಿ. ಎಸ್ ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವಾಗ ಪಾರ್ಲರಿಗೆ ಹೋಗ್ತಾ ಇದ್ದೀನಿ, ಫಂಕ್ಷನ್ ಆ್ಯಂಡ್ ಫೆಸ್ಟಿವಲ್ ಅದಕ್ಕೋಸ್ಕರ. 1 ಅವರ್ ಆಯಿತು ಕಾಯ್ತಾ ಇತ್ತು. ಆಯಿತು, ಎಲ್ಲ ಕಡೆ ತಿರುಗಾಡ್ಕೊಂಡು ಬಂದ್ವು. ಇನ್ನೂ ಆದ್ರೂ ನನ್ನ ಬ್ಲೌಸ್ ರೆಡಿ ಆಗಿಲ್ಲ. ಮನೆಗೆ ಹೋಗೋಷ್ಟರಲ್ಲಿ 10 ಗಂಟೆ ಆಗುತ್ತೆ. ಆಮೇಲೆ ಹೋಗಿ ಸುಮ್ಮನೆ ಹೋಗಿ ಪಲಾವ್ ಮಾಡಿಕೊಂಡು ತಿನ್ನೋ ಅಷ್ಟರಲ್ಲಿ ಒಂದು 12 ಗಂಟೆ ಆಗುತ್ತೆ. ಬೆಳಗ್ಗೆ ಎದ್ದು ನಾವು ಊರಿಗೆ ಹೋಗೋದು ಯಾವಾಗ? ಅದಕ್ಕೆ ಮಧ್ಯಾಹ್ನ ಹೋಗೋಣ. ನನ್ನ ಮದುವೆ ಬ್ಲೌಸ್ ಕೂಡ ನಾನು ಇಲ್ಲೇ ಕೊಟ್ಟಿದ್ದೆ. ಚೆನ್ನಾಗಿ ಹೊಲಿತಾರೆ, ಬಟ್ ನನಗೆ ಈ ಸರಿ ತುಂಬ ಲೇಟ್ ಆಯಿತು. ಊರ ಕಡೆ ಅದೇ ಈಗ ಹೊರಟಿದ್ದೆ ಅಂತ ಕಾರಣ ತುಮಕೂರಲ್ಲಿ ಇಳ್ಕೊಂಡಿದ್ದೀನಿ. ಇಲ್ಲ, ಬೇರೆ ಹಿಂದ್ಗಡೆ ಇನ್ನೊಂದು ಚಿಕ್ಕಮಗಳೂರು ಟ್ರೈನ್ ಐತೆ, ಅದಕ್ಕೋಸ್ಕರ. ನೆಕ್ಸ್ಟ್ ಲೆವೆಲ್ ರಶ್ ಇತ್ತು, ಸೊ ಹಾಗಾಗಿ ನಾವು ಇಳ್ಕೊಂಡ್ಬಿಟ್ವು. ನಾನು ಹೊಟ್ಟೆ ಎಷ್ಟೊತ್ತಿಗೆ ನಾನು ಹೋಗ್ಬಿಡ್ತಿದ್ದೆ ಟ್ರೈನ್. ಊಟ ಮಾಡ್ಕೊಂಡಾದ್ಮೇಲೆ ನೆಕ್ಸ್ಟು ಹಿಂದಿನ ಟ್ರೈನಿಗೆ ಹತ್ಕೊಂಡ್ವು. ನೋಡ್ತಾ ಇದ್ದೀರಾ, ಫುಲ್ ಖಾಲಿ ಖಾಲಿ ಖಾಲಿ, ಮಲ್ಕೊಂಡು ಬರ್ಬೋದು ನಾವು. ಅದಕ್ಕೆ ಹೇಳೋದು, ಯಪ್ಪ ರಶಲ್ಲಿ ನಿಜವಾಗ್ಲೂ ಬಂದಿದ್ರೆ 1 ಅವರ್ ಬಂದ್ಬಿಡ್ತಿದ್ವು. ಬಟ್ 1 ಅವರ್ ಲೇಟ್ ಆಯಿತು, ಬಟ್ ತುಂಬ ಆರಾಮಾಗಿ ಬಂದ್ವು. ನಾವಿವತ್ತು ತುಮಕೂರಲ್ಲಿ ಇಳಿದ್ಬಿಟ್ಟು ಚಿಕ್ಕಮಗಳೂರು ಗಾಡಿಗೆ ಬಂದುಬಿಟ್ಟಿದ್ದೀವಿ. ಅದ್ರಲ್ಲಿ ನಿಂತ್ಕೊಳ್ಳೋಕ್ಕೂ ಜಾಗ ಇರಲಿಲ್ಲ. ಎಸ್, ನಾವು ಏನು ಮಾಡಿದ್ವಿ ಅಂದರೆ ತುಮಕೂರಿಗೆ ಇಳ್ಕೊಂಡ್ವಿ ಅಲ್ವಾ. ಆ್ಯಕ್ಚುಲಿ ಬೆಸ್ಟ್ ಕೆಲಸ ಮಾಡಿದ್ವಿ. ಯಾಕೆ ಅಂದರೆ ಊಟನೂ ಸಹ ಮಾಡಿರಲಿಲ್ಲ. ಊಟ ಮಾಡಿಬಿಟ್ಟು ನೆಕ್ಸ್ಟು ಚಿಕ್ಕಮಗಳೂರು ಗಾಡಿ ಇತ್ತು. ಸೊ ಆ ಚಿಕ್ಕಮಗಳೂರು ಗಾಡಿ ಹತ್ತಿದ್ದಕ್ಕೂ ನಿಜವಾಗ್ಲೂ ಬೆಸ್ಟ್ ಕೆಲಸ ಆಗೋಯ್ತದು. ಬಿಕಾಸ್ ಆಫ್ ಕೂತ್ಕೊಳ್ಳೋಕ್ಕಲ್ಲ, ಆರಾಮಾಗಿ ಮಲ್ಕೊಂಡೇ ಬರ್ಬೋದಿತ್ತು. ಆ ಥರ ಇತ್ತು. ಇವಾಗ ನಾವು ರೀಚ್ ಆದ್ವು ಕಡೂರನ್ನ. ಇವಾಗ ಟೈಮ್ ಬಂದ್ಬಿಟ್ಟು 7:40. ಒಂದು ಬಸ್ ಇದೆ. ಓಕೆ, ನೋಡೋಣ. ರಕ್ಷಿ ಅವರು ಬ್ಯಾಗನ್ನು ಇಟ್ಕೊಂಡು ಹೋಗ್ತಾ ಇದ್ದಾರೆ ಮುಂದೆ. ಹಾಯ್ ಹೇಳ್ಬಿಡು. ಹಾಯ್. ಮುಂದೆ ಏನು ಹೇಳಲ್ಲ, ಏನಾದ್ರು ಹೇಳು. 9 ಕ್ರಾಸಿಗೆ ಬಂದೀನಿ ಕರ್ಕೊಂಡು ಹೋಗೋಕ್ಕೆ. ನೀನು ಪ್ರಿಪೇರ್ ಆಗಿಬಿಟ್ಟಿದ್ದೆ. ಕರ್ಕೊಂಡು ಹೋಗಿ ಬಂದೀನಿ. ನೀವು ಕರ್ಕೊಂಡು ಮನೆಗೆ ಹೋಗ್ಬೇಕು. ಇನ್ನು ಇಲ್ಲೇ ಕಾಯ್ತಾ ಇದ್ದೀವಿ, ಏನೂ ಇಲ್ಲ. ಅದೇ ನಮ್ಮ ರೋಡು ಹೋಗೋದು. ತುಂಬಾನೇ ರಶ್ ಇತ್ತು. ಬಸ್ ಮಾತ್ರ ನಿಂತ್ಕೊಳ್ಳೋಕ್ಕೂ ಜಾಗ ಆಗಿರಲಿಲ್ಲ. ಸೊ ಒಂದು ಸ್ವಲ್ಪ ದೂರ ಬಂದ್ಬಿಟ್ಟು ಮನೆಯಲ್ಲಿ ಕರ್ಕೊಂಡು ಹೋಗಂತ ಬಂದಿದ್ರು. ಸೊ ಅಲ್ಲಿಂದ ಬರೋಷ್ಟರಲ್ಲಿ ಆಗಿತ್ತು ಟೈಮ್, ಒಂದು 8:39 ಆಗಿತ್ತು. ಬಂದ್ಬಿಟ್ಟು ಹೀಗೆ ಮಾತಾಡ್ಕೊಂಡು ಕೂತಿದ್ವು. ಬೇರೆ ಡೆಕೋರೇಷನ್ ಬೇರೆ ಮಾಡಬೇಕಿತ್ತು. ಸೊ ಬೇಗ ಬೇಗ ಹೋಗ್ಬಿಟ್ಟು ಸ್ನಾನ ಮಾಡ್ಕೊಂಡೆ. ಸೊ ನನಗೆ ಇದು ಈ ಥರ ಇದೇನೋ ಹಂಡೆ ನೀರು ಸ್ನಾನ ಅಂತ ಹೇಳ್ತಾರೆ, ನಂಗೆ ಗೊತ್ತಿಲ್ಲ, ಬಟ್ ನನಗೆ ತುಂಬಾನೇ ಇಷ್ಟ ಆಯಿತು. ಸೊ ಬೇಗ ಬೇಗ ಸ್ನಾನ ಮಾಡ್ಕೊಂಡು ಬಂದು ಡೆಕೋರೇಟ್ ಸ್ಟಾರ್ಟ್ ಮಾಡಿದ್ವು. ಹಾಗೆ ಬೇಗ ಬೇಗ ಡೆಕೋರೇಷನ್ ಮಾಡ್ಕೊಳ್ಳೋಣ ಅಂತ ಸ್ಟೆಪ್ ಬೈ ಸ್ಟೆಪ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಅಪ್ಪಾಜಿ ಸ್ವಲ್ಪ ಹೆಲ್ಪ್ ಮಾಡ್ತಾ ಇತ್ತು. ಹಾಗೆ ಮನೆಯಲ್ಲಿ ಎಲ್ಲರೂ ಒಂದೊಂದು ಕೆಲಸ ಮಾಡ್ಕೊಂಡು ಹೋದ್ವು. ಬಟ್ ಏನು ಅಂತಂದ್ರೆ ಡೆಕೋರೇಟ್ ನೀವು ಯಾರೇ ಮಾಡ್ತಾ ಇದ್ದಿದ್ದು ನೋಡಿ, ಸ್ಟಾರ್ಟಿಂಗ್ ಟ್ರಬಲ್ ಇರುತ್ತೆ. ನನಗಂತೂ ಸ್ಟಾರ್ಟಿಂಗ್ ಟ್ರಬಲ್, ಏನು ಮಾಡಬೇಕು ಅಂತ ಸ್ಟಾರ್ಟಿಂಗ್ ಗೊತ್ತಾಗಲ್ಲ. ಬಟ್ ಒನ್ಸ್ ಏನೋ ಬ್ಯಾಕ್ಗ್ರೌಂಡ್ ಎಲ್ಲ ಹಾಕಿ ಕೂತ್ಕೊಂಡ್ರೆ ಅವಾಗ ನನಗೆ ಓಕೆ ಹೀಗೆ ಹೀಗೆ ಮಾಡೋಣ ಅನ್ನೋ ಫೀಲ್ ಬರುತ್ತೆ. ಸೊ ಅವಾಗ ಸ್ಟಾರ್ಟ್ ಮಾಡಿಕೊಂಡು ಒಂದೊಂದಾಗಿ ಮಾಡ್ತಾ ಇದ್ದೀವಿ. ಶುಭ ದಿನ, ಗುಡ್ ಮಾರ್ನಿಂಗ್ ಟು ಆಲ್. ಎಲ್ರಿಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಬೆಳಗ್ಗೆ 4:30 5 o'clock ಆಗಿತ್ತು ಆಲ್ರೆಡಿ. ಸೊ ಬೇಗ ಎದ್ದು ಕಸ ಗುಡಿಸ್ಬಿಟ್ಟು ನೀರು ಹಾಕ್ತಾ ಇದ್ದೆ. ಒಂದು ಸ್ವಲ್ಪ ಹಾಗೆ ಇತ್ತು ಡೆಕೋರೇಷನು. ಅಲ್ಲಿ ಮುಂದ್ಗಡೆ ನಾನು ಇಟ್ಟಿದ್ದೀನಲ್ಲ ಆನೆಗಳನ್ನ, ನನಗೆ ತುಂಬಾ ಇಷ್ಟ ಆಗಿತ್ತು. ಅದು ಮೆಟಲ್ ಆ್ಯಕ್ಚುಲಿ. ಓನ್ಲಿ ನಾನು
100 ರೂಪೀಸ್ ಕೊಟ್ಟಿದ್ದು. ಮೇ ಬಿ ಎಕ್ಸ್ಪ್ಲೋರ್ ಮಾಡಿದ್ದೀನಿ, ನೋಡಿದ್ದೀರ ಅನ್ಕೋತೀನಿ. ತುಂಬಾ ಕ್ಯೂಟ್ ಆಗಿದೆ, ನಂಗೆ ತುಂಬ ಇಷ್ಟ ಆಯ್ತದು. ಸೊ ಬೆಳಗ್ಗೆ ಹಾಗೆ ಇನ್ನೂ ಒಂದು ಸ್ವಲ್ಪ ಡೆಕೋರೇಷನ್ ಇತ್ತು. ಸೊ ನಾನು ಕೂರಿಸ್ತಾ ಇದ್ದೆ, ಒಂದು ಜಡೆ ಹಾಕಿರ್ಲಿಲ್ಲ. ಸೊ ಜಡೆ ಹಾಕ್ಬಿಟ್ಟು ಒಂದು ಸ್ವಲ್ಪ ಡೆಕೋರೇಷನ್ ಮಾಡ್ತಾ ಇದ್ದೀನಿ ಇವಾಗ. ನನಗೆ ಸ್ಪೆಷಲಿ ಡೆಕೋರೇಷನ್ ಹಾಗೆ ಅಂದರೆ ಏನೋ ಸ್ಪೆಷಲೈಸ್ ಆಫ್ ಆಂಬಿಸ್ ಇದ್ದರೆ ನಂಗೆ ತುಂಬಾ ಇಷ್ಟ ಆಗುತ್ತೆ. ಅದನ್ನು ಕ್ರಿಯೇಟ್ ಮಾಡ್ತೀನಲ್ವಾ, ಸೊ ಆ ಕ್ರಿಯೇಟಲ್ಲಿ ನಂಗೆ ತುಂಬಾ ಹ್ಯಾಪಿ ಸಿಗುತ್ತೆ. ವಿಡಿಯೋ ಮಾಡ್ತಾ ಇದ್ದೆ, ಅಮ್ಮ ತೆಗಿಯೋ ಕಡೆ ಅಂತ ಇತ್ತು. ಎಸ್ ಡೆಕೋರೇಷನ್ ಎಲ್ಲ ಮಾಡಿಕೊಂಡು ಟೀ ಕುಡಿಯೋಣ ಅಂತ 2 ಕಪ್ ಆಫ್ ಟೀ ಕುಡಿತಾ ಇದ್ದೀವಿ. ನೆಕ್ಸ್ಟ್ ರೆಡಿ ಆಗಿಬಿಟ್ಟು ಬೇಗ ಬೇಗ ಕೆಳಗೆ ಹೋಗೋಣ ಅಂತ ನಾನು ಅಲ್ಲಿ ಆಲ್ರೆಡಿ ರೆಡಿ ಮಾಡಿಬಿಟ್ಟು ಬಂದೆ. ಸೊ ಇವಾಗ ನಾನು ರೆಡಿ ಮಾಡ್ತಾ ಇದ್ದೀನಿ. ರಕ್ಷಿತ್ ಮಲ್ಕೊಂಡಿದ್ದಾರೆ, ನಿದ್ದೆ ಇಲ್ಲ. ಹಿಂಗಾಗಿದೆ ಅಂದರೆ ಬರೀ ಟ್ರಾವೆಲ್ ಇದ್ದೇ ಆಗೋಗಿದೆ ಸೀರಿಯಸ್ಲಿ. ಸೊ ಹಾಗಾಗಿ ಮಲ್ಕೊಳ್ಳಿ ಅಂತ ನಾನು ಬೇಗ ಬೇಗ ಎದ್ದು ಕೆಳಗಡೆ ಎಲ್ಲ ಮುಗಿಸ್ಕೊಂಡು ಮೇಲೆ ಬಂದು ರೆಡಿ ಆಗ್ತಾ ಇದ್ದೀನಿ. ಇವಾಗ ರೆಡಿ ಆಗಿಬಿಟ್ಟು ಕೆಳಗಡೆ ಹೋಗಿ ಪೂಜೆ ಮುಗಿಸೋಣ. ಓಕೆ, ಬನ್ನಿ ಹೋಗೋಣ, ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ. ಲೆಟ್ಸ್ ಗೋ. ಎಸ್, ಇವಾಗ ಹೋಗ್ತಾ ಇದ್ದೀನಿ. ಬೆಳಗ್ಗೆ ರೆಡಿ ಆಗಿಬಿಟ್ಟು ಹೋಗ್ತಾ ಇದ್ದೆ, ಏನಾಯ್ತು ಗೊತ್ತಾ, ನೀವೇ ನೋಡಿ. ಅಲ್ಲಿ ನಂಗೆ ಆಲ್ರೆಡಿ ಹೇಳಿತ್ತು ಅಮ್ಮ, ಈ ಥರ ಹೊಸದಾಗಿ ಮಾಡಿದ್ದೀವಿ, ನೋಡ್ಕೊಂಡು ಹೋಗು ಅಂತ. ಏನೂ ಆಗಿರಲಿಲ್ಲ, ನಾನು ವಿಡಿಯೋ ಮಾಡ್ಕೊಂಡು ಬರ್ತಾ ಇದ್ದಾಗ ಎಡೋಗ್ಬಿಟ್ಟೆ, ಸ್ವಲ್ಪ ಪೇನ್ ಆಯಿತು ಕಾಲು. ಎಸ್, ಇವಾಗ ಕೆಳಗಡೆ ಬಂದೆ, ಬನ್ನಿ ಪೂಜೆ ಮಾಡೋಣ. ಎಸ್, ಇದೇನಾಯ್ತು ಗೊತ್ತಾ, ನಾನು ಬ್ಯಾಂಗಲ್ಸ್ ತಂದಿರಲಿಲ್ಲ, ಹುಡುಕ್ತಾ ಇದ್ದೆ, ಅಕಸ್ಮಾತಾಗಿ ಸಿಕ್ಕಿದ್ದು, ಅಮ್ಮ ಕೊಟ್ಟು ಮ್ಯಾಚಿಂಗ್ ಆಗಿಬಿಡ್ತು, ಬ್ಲೂ ಸಖತ್ತಾಗಿದೆ ಅಲ್ಲ. ಡೆಕೋರೇಷನ್ ಎಲ್ಲ ಆದಮೇಲೆ ಹೋಗಿ ಸ್ನಾನ ಮಾಡ್ಕೊಂಡ್ಬಂದು ರೆಡಿ ಆಗಿಬಿಟ್ಟು ಇವಾಗ ನಾನು ಕಲಶನ ಇಡ್ತಾ ಇದ್ದೀನಿ. ಓಕೆ, ಆ್ಯಕ್ಚುಲಿ ಈ ಗೌರಿನ ನಾನು ಎಷ್ಟು ವರ್ಷದಿಂದ ಇಡ್ತಾ ಇದ್ದೀನಿ ಅಂತಂದರೆ, ನಾನು ಅಂದರೆ ಅಮ್ಮ ನನಗೆ ಒಂದು 5th ಸ್ಟ್ಯಾಂಡರ್ಡಿಂತ್ರನೂ ನಂಗೆ ಇಡಿಸ್ತಾ ಇದೆ, ಅಂದರೆ ಹೇಳ್ಕೊಡ್ತಾ ಇತ್ತು, ನಾನು ಕುತ್ಕೊಂಡು ಮಾಡ್ತಾ ಇದ್ದೆ. ಸೊ ಅವಾಗಿಂತ್ರನೂ ನಾನು ಪೂಜೆನ ಮಾಡ್ತಾನೆ ಬಂದಿದ್ದೀನಿ. ಸೊ ಹಾಗಾಗಿ ನನಗೆ ಬೇಗ ಮಾಡೋದ್ರಿಂದ, ಅಂದರೆ ಅದು ಬೇಕು ಇದು ಬೇಕು ಅಂತ ನಾನು ಕೇಳಲ್ಲ, ಬೇಗ ಅದೇನು ಬೇಕೋ ಎಲ್ಲ ಕೇಳಿಬಿಟ್ಟು ಸೈಡಲ್ಲಿ ಇಟ್ಕೋತೀನಿ. ಸೊ ಹಾಗಾಗಿ ಸ್ವಲ್ಪ ಬೇಗ ಆಗುತ್ತೆ. ಇದು ನನಗೆ ಒಂದು 15ರಿಂದ 17 ವರ್ಷ ಆಯಿತು ಅನಿಸುತ್ತೆ ನಾನು ಗೌರಿ ಕೂರಿಸ್ತಾ ಇದ್ದಿದ್ದು. ನಮ್ಮನೆಯಲ್ಲೂ ಸಹ ಗೌರಿನ ನಾನೇ ಕೂರಿಸೋದು ಪ್ರತಿ ವರ್ಷವೂ. ಹಾಗೆ ವರಮಹಾಲಕ್ಷ್ಮಿ ಹಬ್ಬ ಈ ಸರಿ ನಮ್ಮ ಮನೇಲಿ ಮಾಡಿರೋ ರೀಸನ್ಗೋಸ್ಕರ ನಾನು ಇಲ್ಲಿ ತವರು ಮನೆಗೆ ಬಂದು ಮಾಡೋಕ್ಕಾಗಿಲ್ಲ, ಬಿಕಾಸ್ ಆಫ್ ಅಲ್ಲಿ ಇಡ್ತಾ ಇದ್ದಿದ್ದು. ಸೊ ಇನ್ಮೇಲೆ ಇಲ್ಲಿ ಕಂಟಿನ್ಯೂ ಮಾಡೋಣ. ಓಕೆ, ಸರ್ವಮಂಗಲ ಮಾಂಗಲ್ಯೆ ಶಿವೆ ಸರ್ವಾರ್ಥ ಸಾಧಿಕೆ ತ್ರ್ಯಂಬಕೆ ಶ್ರೀ ಗೌರಿ ನಾರಾಯಣಿ ನಮೋಸ್ತುತೆ. ದೊಡ್ಡ ಬೇಡ ಸಾಕು ಸಾಕು ಬಿಡು. ಹಾಂ, ಪೇಪರ್ ಹಾಕೊಂಡು ಇವೇ ದೊಡ್ಡಕ್ಕಿದಾವೆ ಅಲ್ಲಿ. ಇಲ್ಲ, ಹಾಕು ಹೆಂಗೂವರೆಗೆ ಹೋಗ್ತದೆ. ಕರ್ಜೆಕಾಯಿ ಅದೆಲ್ಲ ಇಡೋ ಅಷ್ಟೊತ್ತಿಗೆ ಪೇಪರ್ ಬುಕ್ಸ್ ಐತೆ ನೋಡಿ. ಪೇಪರ್ ಹಾಕಿ ರಕ್ಷಿತ್ ಅವರು ಇವಾಗ ತಾನೇ ಬಂದು ಇಲ್ಲಿ ಕೂತಿದ್ದಾರೆ. ಹಾಗೆ ಇಲ್ಲಿ ಆಂಟಿ ಬಾಗಣಕ್ಕೆ ಏನು ಬೇಕೋ ಅದೆಲ್ಲ ರೆಡಿ ಮಾಡ್ಕೊತಾ ಇದ್ದಾರೆ. ನನಗೆ ಹೇಳ್ಕೊಡ್ತಾ ಇದ್ರು, ಅಂದರೆ ನಮ್ಮ ಕಡೆ ಹೇಗೆ ಅಂದರೆ ಉಡಿ ತುಂಬ್ತಾರೆ ಅಲ್ವಾ, ಅಡಿಕೆ ಎಲೆ, ಹಣ್ಣು, ಬ್ಲೌಸ್ ಪೀಸ್ ಎಲ್ಲ ಇಟ್ಟು ಉಡಿ ತುಂಬ್ತಾರಲ್ವ. ಸೊ ನನಗೆ ಹೇಳ್ಕೊಡ್ತಾ ಇದ್ರು, ಅದೇ ಥರ ಅವರು ಸಹ ರೆಡಿ ಮಾಡ್ಕೊತಾ ಇದ್ರು. ನಾನು ಈ ಕಡೆ ಅವ್ರು ಹೇಗೆ ಹೇಳ್ತಾ ಇದ್ರು ಹಾಗೆ. ಇದು ಬಂದ್ಬಿಟ್ಟು ಇದು ಕೂಡ ಉಡಿ ತುಂಬೋದೆ, ಬಟ್ ಇದು ಬಾಗ್ನ ಅಂತ ಕೊಡ್ತಾರೆ, ಅಂದರೆ ಸೈಡಿಗೆ ಏನಿದೆನೋ ಅದು ಮರದಲ್ಲಿ, ಅದು ಬಂದ್ಬಿಟ್ಟು ಬಾಗ್ನ. ಓಕೆ, ಇದೆಲ್ಲ ಉಡಿ ಆಯಿತಾ. ನಾವು ಹೇಗೆ ಕೊಡ್ತೀವೋ ಅವರು ಹಾಗೆ ಕೊಡ್ತಾರೆ, ಬಟ್ ಒಂದು ಸ್ವಲ್ಪ ಈ ಥರ ಫ್ರೂಟ್ಸ್, ಎಲ್ಲ ತರಹದ ಒಂದು ಫ್ರೂಟ್ಸ್ನ ಹಾಕ್ಬಿಟ್ಟು ಕೊಡ್ತಾರೆ. ಇದೊಂದು ಸ್ಪೆಷಲ್ ಆಫ್ ಫೀಲಿಂಗ್ ಅಂತ ಹೇಳ್ಬೋದು ಆ ಕಡೆ. ನನಗೆ ಇದು ಒಂದು ನನಗೆ ಗುಡ್ ಎಕ್ಸ್ಪೀರಿಯನ್ಸ್ ಆಯಿತು. ಇದು ಫಸ್ಟ್ ಟೈಮ್ ಅಲ್ವಾ, ಅಂದರೆ ನಮ್ಮ ಕಡೆ ಎಲ್ಲ ಈ ಥರ ಬಾಗ್ನ ಕೊಡೋದಿಲ್ಲ, ಬಟ್ ಇಲ್ಲಿ ನಂಗೆ ತುಂಬಾ ಖುಷಿ ಆಯಿತು.
ಒಂದು ಗುಡ್ ಎಕ್ಸಾಂಪಲ್. ಆ್ಯಂಡ್ ಹೊಸದಾಗಿ ನಾನು ಇಲ್ಲಿ ಏನೋ ಒಂದು ಕಲ್ತ್ಕೊಂಡೆ. ನಂಗೆ ಅದು ತುಂಬ ಖುಷಿ ಆಯಿತು. ನಾವು ಹೇಗೆ ಕಂಕಣ ಕಟ್ಕೋತೀವೋ ಹಾಗೆ ಇದು ಕೂಡ. ಇದು ನಮ್ಮ ಕಡೆ ನೀವು ರಾಖಿ ಅಂತ ಕರೀತಾರ, ಬಟ್ ಅಲ್ಲಿ ಇದು ಗೌರಿ ಹಬ್ಬಕ್ಕೆ ಕಟ್ಕೊಳ್ತಾರೆ. ಬಾಗಿಣ ಆಗಲಿ ಉಡಿ ಆಗಲಿ ಯಾರು ಇದು ಮಾಡ್ತೀರೋ ಅವ್ರು ಅದನ್ನ ಕಟ್ಕೋಬೇಕು. ಓಕೆ, ಇವಾಗ ರಕ್ಷಿತ್ ಕೂಡ ಸ್ನಾನ ಮುಗಿಸ್ಕೊಂಡು ಬಂದರು. ಸೊ ಇಬ್ಬರು ಸೇರಿಬಿಟ್ಟು ಪೂಜೆ ಮಾಡೋಣ ಅಂತ ಮಾಡ್ತಾ ಇದ್ದೀವಿ. ಇವಾಗ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತಂದರೆ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಮೂಗಬಸವಣ್ಣ ಹಾಗೆ ವೀರಭದ್ರೇಶ್ವರ ದೇವಸ್ಥಾನ ಹಾಗೆ ಪಾರ್ವತಿ ದೇವಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಏನು ನೈವೇದ್ಯ ಇತ್ತೋ ನೈವೇದ್ಯನ ಮಾಡಿಬಿಟ್ಟು ರಿಟರ್ನ್ ಬರ್ತೀವಿ. ಎಸ್, ರಿಟರ್ನ್ ಬಂದಮೇಲೆ ಇವಾಗ ಇದೇನು ಕೊಡ್ತಾ ಇದ್ದಾರೋ ಅರಿಶಿನ ಕುಂಕುಮ ಹೂವು ಹಾಗೆ ಬಾಗಿಣ ಕೊಡ್ತಾ ಇದ್ದಾರೆ. ನೋಡಿ ನೀವು ಸಹ. ಇಲ್ಲಿ ನಮ್ಮ ಕಡೆ ಉತ್ತರ ಕರ್ನಾಟಕ ಸೈಡ್ ಏನಿದೆ ಅದೆಲ್ಲ ನಮ್ಮ ಕಡೆ ಇಲ್ಲ. ನಮ್ಮ ಕಡೆ ಏನು ಬಾಗಿಣ ಅಂತಂದರೆ ವರಮಹಾಲಕ್ಷ್ಮಿ ಹಬ್ಬನ 5 ವರ್ಷ ಆಚರಿಸಿದ್ರೆ ಮಾತ್ರ ನಾವು ಬಾಗಿಣ ಕೊಡಬೇಕು ಬೇರೆಯವ್ರಿಗೆ ಅಲ್ವಾ. ಬಟ್ ಇಲ್ಲಿ ನಮಗೆ ತವರು ಮನೆಯಿಂದ ಬಾಗಿಣನ ಕೊಡ್ತಾರಂತೆ. ಅಂದರೆ ತವರು ಮನೆಯವರು ಕೊಡಿಸ್ಬೇಕು. ನಾವು ಗೌರಿ ಹಬ್ಬದ ದಿನ ಗೌರಿ ಪೂಜೆನ ಗಂಡನ ಮನೆಯಲ್ಲಿ ಬಂದ್ಬಿಟ್ಟು ಗೌರಿ ಕೂಡ್ಸಿದ ದಿನ ಪೂಜೆ ಮಾಡಿಕೊಂಡು ಆ ಥರ ನಾನು ಆವಾಗಲೇ ಉಡಿ ಏನು ತುಂಬಿದ್ವೋ ಆ ಥರ ಎಲ್ಲ ತುಂಬಿ ಅದರೊಳಗಡೆ ಎಲ್ಲ ಇರುತ್ತೆ. ಸೀರೆ ಏನು ಬೆಲ್ಲ ಅದೆಲ್ಲ ಇರುತ್ತೆ. ಸೊ ಅದನ್ನು ತುಂಬ್ತಾರೆ. ಓಕೆ, ಆಗ ಕೊಡ್ತಾ ಇರೋದು ಉಡೆ ಕೊಡ್ತಾ ಇದ್ದಾರೆ. ಓಕೆ, 5 ಥರದ ಧಾನ್ಯಗಳು ಹಾಗೆ 5 ಥರ ಹಣ್ಣುಗಳು ಹಾಗೆ ಬಳೆ ಕಪ್ಪು ಬಾಚಣಿಕೆ ಶೃಂಗಾರಕ್ಕೆ ಅಂದರೆ ಬೊಟ್ಟು ಈ ಥರದ್ದೆಲ್ಲ ಏನೇನು ಇರುತ್ತೋ ಅದೆಲ್ಲ ಕೊಡೋ ಅಂಥದ್ದು ತವ್ರ ಮನೆಯಿಂದ. ಗೆಜ್ಜೆ, ಕೆಲವೊಬ್ಬರು ಬಂಗಾರ ಇದೆಲ್ಲ ಇಟ್ಬಿಟ್ಟು ಎಲ್ಲ ಕೊಟ್ಟಿರ್ತಾರೆ. ಹಾಗೆ ಬಾಗಿನ ಅಂತ ಅಂದ್ರೇನು ಅಂದರೆ ಬಾಗಿನನ ಅರ್ಪಿಸೋದು ಮತ್ತು ಸ್ವೀಕರಿಸೋದು ಸಮೃದ್ಧಿ ಸಂಕೇತ ಆಗಿರುತ್ತಂತೆ. ಅದರಲ್ಲಿ ಏನೇನು ನೀಡ್ತಾರೆ ಅಂತಂದರೆ ಎಲ್ಲ ವಸ್ತುಗಳನ್ನ ಹೆಚ್ಚಾಗಲೂ ಮತ್ತು ಹಾಗೆ ಅದು ಹಾಗೆ ಅಕ್ಷಯವಾಗಿ ಉಳಿಯಲು. ಅಂದರೆ ಅಕ್ಷಯವಾಗಿ ಉಳಿಯಲು ಅಂದರೂ ಅದು ಎಷ್ಟೇ ಖಾಲಿ ಆಗಲ್ಲ ಅನ್ನೋ ಥರ. ಅಂದರೆ ಅಕ್ಷಯ ಪಾತ್ರೆ ಗೊತ್ತಲ್ವಾ ನಿಮಗೆ, ಹಾಗೆ ಅಕ್ಷಯವಾಗಿ ಉಳಿಯಲು ಅದನ್ನ ಬಯಸ್ತಾರಂತೆ. ಜೊತೆಗೆ ಒಬ್ಬ ಜೀವನದುದ್ದಕ್ಕೂ ಮುತ್ತೈದೆಯಾಗಿ ಬಾಳಲಿ ಅನ್ನೋದು ಒಂದು ಪ್ರಾರ್ಥನೆ ಆಗಿರುತ್ತೆ, ಆಶೀರ್ವಾದ ಆಗಿರುತ್ತೆ. ಆ ಹಬ್ಬದ ದಿನ ಏನಾಗಿರುತ್ತೆ ಅಂದರೆ ಪೂಜೆ ಅಂದರೆ ಗೌರಿ ಮುಂದೆ ಇಟ್ಟು ಅದನ್ನು ಪೂಜೆ ಮಾಡ್ತಾರೆ. ಅದಾದ ಮೇಲೆ ತವರು ಮನೆಯಲ್ಲಿ ಸಿಕ್ಕಿರೋಂತಹ ಬಾಗಿನ ಪೂಜೆಯ ನಂತರ ಏನು ಹೆಣ್ಣಿಗೆ ಸಿಗುತ್ತೋ ಅದೇ ಒಂದು ಮುತ್ತೈದೆತನದೊಂದು ಸಂಕೇತ ಆಗಿರುತ್ತೆ. ಹಾಗೆ ಬಾಗಿನ ಅನ್ನೋದು ಒಂದು ನಿಸರ್ಗದೊಂದು 5 ಅಂಶಗಳನ್ನ ಹೊಂದಿರುತ್ತೆ ಅನ್ನೋದೊಂದು ನಂಬಿಕೆ ಆಗಿದೆ. ಅದು ಹೇಗೆ ಅಂತಂದ್ರೆ ಎಲ್ಲ ವಸ್ತುಗಳ ಪೈಕಿ 5ನ್ನ ಇಡಬೇಕು ಅಂತ ಹೇಳ್ತಾರೆ, ನಿಮಗೂ ಗೊತ್ತಿರೋ ಹಾಗೆ. ಅದು ಯಾವ ಥರ ಅಂದರೆ ಭೂಮಿ, ನೀರು, ಬೆಂಕಿ, ಗಾಳಿ ಮತ್ತು ಬಾಹ್ಯಾಕಾಶ ಇದೆಲ್ಲದಕ್ಕೂ ಹೊಂದಿರೋ ಅಂಥದ್ದು 5 ವಸ್ತುಗಳನ್ನ ಇಡಬೇಕು ಅನ್ನೋದು. ಹಾಗೆ ಬಾಗಿಣ ಅನ್ನೋದು ಲಕ್ಷ್ಮೀನಾರಾಯಣ ಸ್ವರೂಪ ಆಗಿದೆ. ಗೌರಿ ಗೌರಿ ಗಾಂಧಾರಿ ಕುಂಕುಮ ಸಾರಿ ಕುದುರೆ ಸಾರಿ ಅವರೇ ಅಂತ ಹಣ್ಣು ಗೋಡು ಅವರೇ ಅಂತ ಕೊಟ್ಟು ಮುಪ್ಪ ಆಗ ತನಕ ಮುತ್ತೇಸ್ತನ ಕೊಟ್ಟು ಅಪ್ಪನ ಮನೆ ಬಾಗಿಲು ಬಂದು ತೊಕ್ಕೆಲ್ಲ ಗೌರವ ಮುತ್ತೈದೆ ಬಾಗಿಣ ತಗೋ
ಸಾವಿತ್ರಿ ಸಾವಿತ್ರಿ ಬಾಗಿನ ಕೊಡು. ಇದನ್ನ ನಮ್ ಕಡೆ ಈ ತರ ಹೇಳ್ತಾರೆ. ಹೀಗೆ ಮದುವೆ ಆಗಿ ಮೊದಲನೇ ವರ್ಷದಲ್ಲಿ 3 ಬಾಗಿನ ಕೊಡ್ಬೇಕು ಅಂತಿರುತ್ತೆ. ಒಂದು ನನಗೆ, ಇನ್ನೆರಡು ಬಂದ್ಬಿಟ್ಟು ಅಲ್ಲೇ ಮನೇಲಿದ್ದಂತಹ ಯಾರಿಗಾದ್ರೂ ಇನ್ನೆರಡು ಬಾಗಿನ ಕೊಡ್ಬೇಕು. ಸೊ ಇವಾಗ ಒಂದು ಬಾಗಿನ ನನಗೆ ಕೊಟ್ಟಿದ್ರು. ಹಾಗೆ ಇನ್ನೆರಡು ಬಾಗಿನನ ಕೊಡ್ತಾರೆ ಪೂಜೆ ಮಾಡ್ಬಿಟ್ಟು. ಗೌರಿ ಗೌರಿ ಗಾಂಧಾರಿ ಕುಂಕುಮಧಾರಿ ಕುದುರೆಧಾರಿ ಅವರೇ ಅಂತ ಅನ್ನ ಕೊಡು ಅವರೇ ಅಂತ ಅನ್ನ ಕೊಡು ಮುಪ್ಪಾಗ ತನಕ ಮುತ್ತೈಸ್ಥಾನ ಕೊಟ್ಟು ಅಪ್ಪನ ಮನೆ ಇವಾಗ ನಮ್ಮ ಅತ್ತೆಗೆ ಬಾಗಿನ ಕೊಡ್ತಾ ಇರೋದು. ಇದು ಬಂದ್ಬಿಟ್ಟು ಅವ್ರ ತವ್ರ ಮನೆಯಿಂದ ಬಾಗಿನ ಬರುತ್ತೆ. ಈಗ ನನಗೆ ಹೇಗೆ ಮೊದಲನೇದಾಗಿ 3 ಬಾಗಿನ ಕೊಟ್ಟು ಮಾಡ್ತಾ ಇದ್ದಾರೋ, ಹೀಗೆ ಪ್ರತಿ ವರ್ಷ ಗೌರಿ ಹಬ್ಬಕ್ಕೆ ಬಾಗಿನನ ತವ್ರ ಮನೆಯಿಂದ ಬರಬೇಕು ಅನ್ನೋದು ಇದೆ. ಸೊ ಇಲ್ಲಿ ಅಮ್ಮನ ಮನೆಯಿಂದ ಅಂದ್ರೆ ತವ್ರ ಮನೆಯಿಂದ ಇವರಿಗೆ ಬಾಗಿನ ಬಂದಿರೋದು. ಸೊ ಇವರು ಕೂಡ ಪೂಜೆ ಮಾಡ್ಬಿಟ್ಟು ತಗೊಳ್ತಾ ಇದ್ದಾರೆ. ಅನ್ನ ಕೊಡು ತಾವೇ ಅಂತ ತಮ್ಮ ಕೊಡು ಮುಪ್ಪಾಗ ತನಕ ಮುತ್ತೈಸ್ಥಾನ ಕೊಟ್ಟು ಅಪ್ಪನ ಮನೆ ಬಾಗಿಲು ಬಂದು ಕೊಡ್ತೇನೆ ಹೊಸ್ಪಾಗನ 3 ಜೊತೆ ಮಾಡಿ ಕಮ್ಮಿ ರೇಟ್ ನೋಡಿದೆ ಮತ್ತತ್ಲಾಗೆ ಅಂತ ತಟ್ಟೆ ರೇಟ್ಗೆ ಅವೇ ಸಿಗ್ತವೆ ಅಂತ ನಮ್ಮ ಕಡೆ ಹೇಗೆ ನಾಗರ ಪಂಚಮಿ ಮಾಡ್ತೀವೋ ಹಾಗೆ ಇವರು ನಾಗರ ಪಂಚಮಿನ ಆಚರಿಸ್ತಾರೆ. ಅದು ಹೇಗೆ ಅಂದರೆ, ಸೊ ಹುತ್ತದ ಮಣ್ಣು ಎಲ್ಲಿರುತ್ತೋ ಅಂದರೆ ಹುತ್ತ ಎಲ್ಲಿ ಕಟ್ಟಿರುತ್ತೋ ಅಲ್ಲಿ ಹೋಗ್ಬಿಟ್ಟು ಪೂಜೆ ಮಾಡ್ತಾರೆ. ನಂಗೆ ಬೇರೆ ಸುಸ್ತಾಗಿ ಹೋಗಿದೆ ಇಷ್ಟು ದೂರ ಬಂದ್ಬಿಟ್ಟು ಪೂಜೆ ಮತ್ತೆ ಮಾಡಬೇಕು ಅಂದಾಗ. ಓಕೆ ಅಂತ ಬಂತು. ಅದಾದ್ಮೇಲೆ ಇಲ್ಲಿ ಒಳಗಡೆ ಬರೋದು ದೊಡ್ಡ ಟಾಸ್ಕ್ ಆಗಿತ್ತು ನನಗೆ. ಅಲ್ಲೇ ಬಾ ಹೇಳಿ ಹೇಳಿ ಪೂಜೆ ಮಾಡ. ಹೇಳಿ ಗೊತ್ತಾಯ್ತು. ಇಲ್ಲಿಗೆ ಈ ವಿಡಿಯೋನ ನಾನು ಎಂಡ್ ಮಾಡ್ತಾ ಇದ್ದೀನಿ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋ ಜೊತೆ ನಿಮ್ಮೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಡೋಂಟ್ ಫಾರ್ಗೆಟ್ ಟು ಸಬ್ಸ್ಕ್ರೈಬ್. ಲವ್ ಯು ಆಲ್. ಬಾಯ್.